ವಿಧಾನ ಪರಿಷತ್ಗೆ ಆಯ್ಕೆಯಾಗಿರುವಂತಹ ಲಿಂಗರಾಜ್ ಪಾಟೀಲ್ ಅವರು ನಮ್ಮ ಜೊತೆ ಇರುವಂಥದ್ದು. ಸರ್, ಸಾಕಷ್ಟು ದಿನಗಳಿಂದ ನಿಮ್ಮ ಕೂಡ ಆಸೆ ಆಗಿತ್ತು, ಈಗ ಅವಕಾಶ ಬಂದಿದೆ. ಹೈಕಮಾಂಡ್ಗಾಗಿರ್ಬೋದು ಮತ್ತು ರಾಜ್ಯ ನಾಯಕರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ, ಹಾಗೆ ನಾನು ರಾಜಕೀಯ ಹಿನ್ನೆಲೆಯಿಂದ ಬಂದವನಲ್ಲ. ಸೊ ಒಬ್ಬ ಕಾರ್ಯಕರ್ತ ಒಂದು ಪಕ್ಷದಲ್ಲಿ ಗೌರವ ನೀಡಿದ್ದು ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಮಾತ್ರ. ಹೀಗಾಗಿ ನನಗೆ ಸಂತಸ ಆಗಿದೆ. ಮತ್ತು ಈ ಸಂದರ್ಭದಲ್ಲಿ ನಾನು ಎಲ್ಲ ನಮ್ಮ ಪಕ್ಷದ ನಾಯಕರುಗಳಿಗೆ, ಎಲ್ಲ ಕೋರ್ ಕಮಿಟಿ ಸದಸ್ಯರಿಗೆ, ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಹಾಗೂ ಹಿರಿಯ ನಾಯಕರೆಲ್ಲರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೀನಿ. ಸರ್, ರೇಸ್ನಲ್ಲಿ ಸಾಕಷ್ಟು ಜನ ಇದ್ದರು, ಬಟ್ ಎಲ್ಲ ಒಂದು ಕಡೆ ನಿಮ್ಮ ಆಯ್ಕೆ ಮಾಡೋದು ಕಾರಣ ಏನಾಗಿರ್ಬೋದು ಗೊತ್ತಿಲ್ಲ. ಈಗ ನಾನು ಹಲವಾರು ಬಾರಿ ನಾನು ರೇಸಲ್ಲಿದ್ದೆ. ಕಳೆದ 7-8 ವರ್ಷದಲ್ಲಿ ನಾನು 5-6 ಸಲ ನನ್ನ ಹೆಸರು ಕೊನೆಯವರೆಗೂ ಬಂದು ಹೋಗಿತ್ತು. ಅದೇ ರೀತಿ ಬೇರೆ ಕಾರ್ಯಕರ್ತರು ಆಕಾಂಕ್ಷಿಗಳಾಗಿದ್ದರು, ಅದು ತಪ್ಪಲ್ಲ. ಆದರೆ ಪಕ್ಷದ ಹಿರಿತನವನ್ನು ಸಂಘಟನೆಯಲ್ಲಿ ನಾನು ತೊಡಗಿಸಿರುವಂಥದ್ದನ್ನೆಲ್ಲ ಗಮನಿಸಿ ಅಳೆದು ತೂಗಿ ಅಂತ ನಾನು ಹೇಳಲ್ಲ, ಬಟ್ ಪಕ್ಷ ಒಬ್ಬ ಕಾರ್ಯಕರ್ತನ ಗುರುತಿಸಿದೆ, ಅದಕ್ಕೆ ನನಗೆ ಸಂತೋಷ ಆಗ್ತದೆ. ಎಲ್ಲ ಒಂದು ಕಡೆ ಟಿಕೆಟ್ ಸಿಗೋದಕ್ಕೆ ಜೋಶಿ ಅವರು ಕೂಡ ಸಪೋರ್ಟ್ ಮಾಡಿದ್ರು ಅನ್ನೋ ಚರ್ಚೆ, ಇದ್ರ ಬಗ್ಗೆ ಹೇಳ್ತೀನಿ. ಅಲ್ಲ, ಖಂಡಿತವಾಗಿ ಅವರು ನಮ್ಮ ಕ್ಷೇತ್ರದ ಸಂಸದರು ಮತ್ತು ಕೇಂದ್ರ ಸಚಿವರು, ಅದು ಒಂದು ಭಾಗ. ಎರಡನೇದು ಎಲ್ಲ ಪಕ್ಷದ ನಮ್ಮೆಲ್ಲ ನಾಯಕರು, ಅದು ಕೋರ್ ಕಮಿಟಿ ಎಲ್ಲ ಸದಸ್ಯರಿರ್ಬೋದು. ಯಾಕಂದರೆ ನಾನು ಭಾಳ ಹಳೆಯ ಕಾರ್ಯಕರ್ತ, ಈಗ ಎಲ್ಲರೂ ನನ್ನ ಪರಿಚಯ, ಎಲ್ಲರೂ ಈ ಸಲ ಲಿಂಗರಾಜ್ ಪಾಟೀಲ್ ಆಗಲೇಬೇಕಂತಂದು ಬಯಸಿದರು, ಮತ್ತು ಇಡೀ ರಾಜ್ಯದ ಕಾರ್ಯಕರ್ತರು ಬಯಸಿದರು. ಹೀಗಾಗಿ ಇಲ್ಲಿ ಯಾರೋ ಒಬ್ಬರು ಅಂತಲ್ಲ, ಇಡೀ ಪಕ್ಷ ನನ್ನ ಜೊತೆ ಇದ್ದು ಈ ಸಲ ಒಂದು ಗೌರವ ನೀಡಿದ್ದಾರೆ ಅಂತ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಸರ್, ಈಗ ಆಯ್ಕೆ ಆಗ್ತೀರಾ 2028 ಚುನಾವಣೆ ದೃಷ್ಟಿಯಿಂದ ನಿಮ್ಮ ಕಾರ್ಯಪ್ರವೃತ್ತಿ ಯಾವ ರೀತಿ ಇರುತ್ತೆ? ಖಂಡಿತವಾಗಿ ಈಗಾಗಲೇ ನಾನು ಸಂಘಟನೆಯಲ್ಲಿ ಸಾಕಷ್ಟು ಪಳಗಿದ್ದೀನಿ ಅಂದ್ರೇನು ಅನುಭವ ಇದೆ. ಆ ಅನುಭವವನ್ನು ಇನ್ನೂ ಹೆಚ್ಚು ನಮ್ಮ ಸಂಘಟನೆ ಜೊತೆಗೆ ನಮ್ಮ ಕಾರ್ಯಕರ್ತನ ಬೆಳೆಸುವಂಥ ಕೆಲಸವನ್ನು ಮಾಡ್ತೀನಿ. ಮತ್ತು ಇದೊಂದು ಕಾರ್ಯಕರ್ತರಿಗೆ ಸಿಕ್ಕುವಂಥ ಒಂದು ಗೌರವ. ಹೀಗಾಗಿ ಎಲ್ಲ ಕಾರ್ಯಕರ್ತರಿಗೆ ಒಂದು ಪ್ರೇರಣೆ ಆಗುತ್ತೆ, ಆಗಿ ಕೆಲಸ ನಾನು ಮಾಡ್ತೀನಿ. ಜನಸೇವೆ ಜೊತೆಗೆ ನಮ್ಮ ಸಂಘಟನಾ ಸೇವೆಯನ್ನು ಇನ್ನಷ್ಟು ಬಲಪಡಿಸೋಕ್ಕೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ಕೊನೆ ಪ್ರಶ್ನೆ ಸರ್, ಈ ಹಿಂದೆ 3 ತಿಂಗಳಿಂದ ಅಷ್ಟೇ ನಿಮಗೆ ಮಿಸ್ ಆಗಿತ್ತು, ಆಗ ಅಸಮಾಧಾನ ವ್ಯಕ್ತಪಡಿಸಿದ್ರಿ, ಈಗ ಸಂತೋಷವಾಗಿದ್ದೀರಾ. ಈಗ ಏನಕ್ಕೆ ನಿಮ್ಮ ಸಂತೋಷನ ಏನು ಹೇಳಕ್ಕೆ ಬಯಸ್ತೀರಾ? ಅಲ್ಲ, ಖಂಡಿತವಾಗಿ ಸಂತೋಷ ಆಗಿದೆ. ಈ ಒಂದು ಸುವರ್ಣ ಅವಕಾಶ, ಇದೊಂದು ಸದಾವಕಾಶವನ್ನು ನಾನು ಸದುಪಯೋಗ ಮಾಡಿಕೊಂಡು ಜನಸೇವೆ ಮಾಡಲಿಕ್ಕೆ ಮತ್ತು ಸಂಘಟನೆ ಮಾಡಲಿಕ್ಕೆ ನಾನು ಬಯಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಷ್ಟು ಲಿಂಗರಾಜ್ ಪಾಟೀಲ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ KS ಮಾರ್ತಿ ನಾಯ್ಕ, ಫ್ರೀಡಮ್ TV, ಬೆಂಗಳೂರು.